ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನಗಂತೂ ಇವಾಗ ಮೈ ಹುಷಾರಿಲ್ಲ. ನೀವೆಲ್ಲರೂ ಚೆನ್ನಾಗಿರಲಿ ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ ನಾನು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಸಂಡೇ ನಾನು ವಿಡಿಯೋ ಮಾಡ್ಕೊಂಡಿದ್ದು, ಆದರೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನಾವು ಕೊಟ್ಟಿಗೆನೆಲ್ಲ ಇಳಿಸಿದ್ವಿ, ಯಾಕಂದರೆ ಅಲ್ಲಿ ಒಂದು ಮನೆ ಕಟ್ಟೋಣ ಅಂತ ಪಾಯ ಹಾಕ್ತೀವಿ. ಅದರಿಂದ ಬೆಳಗ್ಗೆನೇ ರಂಗೋಲಿ ಹಾಕ್ದೆ. ಇನ್ನು ಮುಂದೆ ಅಲ್ಲೆಲ್ಲ ರಂಗೋಲಿ ಹಾಕೋಕ್ಕಾಗಲ್ಲ, ಯಾಕಂದರೆ ಪಾಯ ಅಲ್ಲಿವರೆಗೂ ಬರುತ್ತೆ. ನೋಡಿ, ಎಲ್ಲ ಕಿತ್ತಾಕಿದ್ವಿ. ಎಲ್ಲ ಕಿತ್ತು ಕೊಟ್ಟಿಗೆಯಲ್ಲಿದ್ದ ಸಾಮಾನುಗಳು ಈಚೆ ಕಡೆ ಹಾಕ್ಕೊಂಡಿದ್ವಿ. ನಮ್ಮ ದುರದೃಷ್ಟ ಏನಂದರೆ, ಈ ಕೊಟ್ಟಿಗೆ ಇಳಿಸಿದ ದಿವಸನೇ ಗಟ್ಟಿಯಾಗಿ ಮಳೆ ಬಂದುಬಿಡ್ತು. ಸಂಜೆ ಸ್ವಲ್ಪ ಕಡಿಮೆನೇ ಮಳೆ ಬಂದಿದ್ದು. ಆ ಕಡಿಮೆ ಮಳೆ ಬಂದಾಗ ಇನ್ನು ಕುರಿಗಳಿಗೇನಾದರೂ ವ್ಯವಸ್ಥೆ ಮಾಡಬೇಕಲ್ವಾ, ಅದರಿಂದ ಅದಕ್ಕೆ ಪೇಪರ್ ಹಾಕಿ ಕೋಲಿಗೆ ಹಾಕಿ ಏನೇನೋ ಟ್ರೈ ಮಾಡ್ತಾ ಇದ್ದಾರೆ. ಆಗಲಿಲ್ಲ. ಮತ್ತು ಗಟ್ಟಿಯಾಗಿ ಮಳೆ ಬಂದುಬಿಡ್ತು. ಆ ಗಟ್ಟಿಯಾಗಿ ಮಳೆ ಬಂದಾಗ ನಿಂತ್ಕೊಂಡೆ ಇನ್ನು ಮೂಗು ಜೀವಗಳು ನೀತವೆ ಪಾಪ ಅಂದ್ಬಿಟ್ಟು ಹಾಕಿದ್ರು. ಆದರೆ ಸಂಜೆ ಕಡಿಮೆ ಮಳೆ ಇತ್ತು, ಆದರೆ ನೈಟು ಒಂದು 7 ಗಂಟೆ ಹಂಗೆ ಜಾಸ್ತಿ ಮಳೆ ಆಗಿಬಿಡ್ತು. ಅಷ್ಟು ವ್ಯವಸ್ಥೆ ಮಾಡಿ ಕೂಡ ಕುರಿಗಳೆಲ್ಲ ನೆಂದೋದ್ವು. ಕುರಿಗಳು ನೆಂದಿದ್ದು ಒಂದು ಕಡೆ. ಆದರೆ ನಮ್ಮ ಪರಿಸ್ಥಿತಿ ನೋಡಿ, ಒಲೆ ಒಗ್ಗೂಡ ಮೇಲೆ ಏನು ಕಲ್ಲು ಏನು ಇಟ್ಟಿಲ್ಲ, ಅದರಿಂದ ಎಲ್ಲ ನೆನೀತಾ ಇದೆ. ಆಮೇಲೆ ನಾವು ಗ್ಯಾಸ್ ಮೇಲೆ ಅಡುಗೆ ಮಾಡ್ಕೊಂಡ್ವಿ. ಅಲ್ಲಿ ಒಲೆ ಮೇಲೆ ಅಡುಗೆ ಮಾಡೋಕ್ಕೂ ಸಹ ಆಗಿಲ್ಲ. ಎಷ್ಟು ಗಟ್ಟಿ ಮಳೆ ಅಂದರೆ ಗಾಳಿ ಮಳೆ ಎಲ್ಲ ಜಾಸ್ತಿ. ನಮ್ಮ ಮನೆ ಮುಂದೆ ಸೀಟ್ ಹಾಕಿ ಸಹ ನಮ್ಮ ಮನೆ ಒಳಗಡೆನೇ ನೀರು ಬಂದಿತ್ತು, ಅಷ್ಟು ಮಳೆ ಬಿದ್ದಿದೆ. ಮನುಷ್ಯ ಎಷ್ಟೇ ದೊಡ್ಡವನಾಗಿರಲಿ ಶ್ರೀಮಂತನಾಗಿರಲಿ, ಪ್ರಕೃತಿ ಅಂದ್ಕೊಂಡ್ರೆ ಎಲ್ಲ ಮುಗ್ದೋಯ್ತು ಅಷ್ಟೇ ಅಲ್ವಾ. ನೋಡಿ, ಮಾರ್ನಿಂಗ್ ವ್ಯೂ ಹೀಗಿತ್ತು, ಎಲ್ಲ ನೆಂದೋಗಿತ್ತು ಆಚೆ ಕಡೆ ಹಾಕಿದ್ದು. ಮತ್ತು ನಮ್ಮ ಗಿಡಗಳಿಗಂತೂ ಇನ್ನೊಂದು ವಾರ ನೀರು ಹಾಕೋಷ್ಟಿಲ್ಲ. ಅದೊಂದು ಖುಷಿ ವಿಷಯ ನನಗೆ. ನೇಚರು ಅಷ್ಟೇ ತುಂಬ ಚೆನ್ನಾಗಿತ್ತು. ಆದರೆ ಸೂರ್ಯನ ಬೆಳಕೆ ಜಾಸ್ತಿ ಇದ್ದಿದ್ದರಿಂದ ಫೋನಲ್ಲೇನು ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಆದರೆ ಸುತ್ತಲೂ ಒಂಥರ ಮಂಜು ಥರ ಚೆನ್ನಾಗಿತ್ತು ನೋಡೋಕ್ಕೆ. ಅದಕ್ಕೆ ಅದೊಂದು ವಿಡಿಯೋ ಮಾಡಿಕೊಂಡೆ ಆ ವ್ಯೂನ. ಸಂಡೇ ಆಗಿದ್ದರಿಂದ ಸ್ವಲ್ಪ ಲೇಟಾಗಿ ಅಡುಗೆ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ನೋಡ್ಕೊಂಡಿದ್ಬಿಟ್ಟು ನೆಕ್ಸ್ಟ್ ನನ್ನ ಕೆಲಸಗಳು ಮಾಡಿಕೊಂಡೆ. ಆದರೆ ಇದು ವೆಡ್ನೆಸ್ಡೇ ವ್ಲಾಗ್, ಸಂಡೇನ ಯಾವುದೇ ವಿಡಿಯೋ ಮಾಡ್ಕೊಂಡಿಲ್ಲ. ಇದು ವೆಡ್ನೆಸ್ಡೇ ಮಾರ್ನಿಂಗ್ ರೊಟೀನ್ನ ಶೇರ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಯಾವತ್ತೂ ಅಷ್ಟೇ ಮೊದಲು ಫ್ರೆಶ್ ಅಪ್ ಆಗಿಬಿಡ್ತೀನಿ. ಹಲ್ಲುಜ್ಜಿ ಮುಖ ತೊಳ್ಕೊಂಡು, ಮುಖಕ್ಕೇನು ಸೋಪ್ ಹಾಕಲ್ಲ, ಯಾಕಂದರೆ ಬೆಳಗ್ಗೆ ಸೋಪ್ ಹಾಕಬಾರ್ದು ಅಂತಾರೆ. ಯಾಕಂದರೆ ಕೆಮಿಕಲ್ಸ್ ಎಲ್ಲ ಇರುತ್ತಲ್ಲ. ಬರೀ ನೀರಲ್ಲೇ ತೊಳ್ಕೊಂಡು ಜಡೆ ಎಲ್ಲ ಲೂಸ್ ಇದ್ರೆ ಇಷ್ಟ ಆಗಲ್ಲ. ಅದರಿಂದ ಈ ರೀತಿ ಗಂಟು ಹಾಕ್ಕೊಂಡು ನೆಕ್ಸ್ಟ್ ಕೆಲಸಗಳನ್ನ ಶುರು ಮಾಡ್ಕೊತೀನಿ. ಫ್ರೆಶ್ ಅಪ್ ಆದಮೇಲೆ ನಾನು ಮಾಡೋ ಕೆಲಸ ಅಂದರೆ ಮೊದಲು ರಂಗೋಲಿ ಹಾಕೋದು. ಮನೆ ಮುಂದೆ ತುಳಸಿ ಗಿಡದ ಮುಂದೆ ಎಲ್ಲ ಹಾಕ್ತಾ ಇದ್ದೆ. ಆದರೆ ಮನೆ ಮುಂದೆ ಇವಾಗ ಪಾಯ ಹಾಕಿದ್ದಾರಲ್ಲ, ಅದರಿಂದ ಹಾಕೋಕ್ಕಾಗಲ್ಲ. ಪಾಯ ಹಾಕಿಲ್ಲ, ಪಾಯ ಎಲ್ಲ ಕುದುರಿಸ್ಬಿಟ್ಟಿದ್ದಾರೆ, ಜಾಗ ಇಲ್ಲ. ಅದರಿಂದ ತುಳಸಿ ಗಿಡದ ಮುಂದೆ ಮಾತ್ರ ಒಂದು ರಂಗೋಲಿ, ಚಿಕ್ಕದಾಗಿ ರಂಗೋಲಿ ಹಾಕ್ತೀನಿ. ಆಮೇಲೆ ಇನ್ನೇನಾದರೂ ಕೆಲಸ ಮಾಡ್ಕೊತೀನಿ. ರಂಗೋಲಿ ಹಾಕಿದ್ಮೇಲೆ ನೆಕ್ಸ್ಟ್ ಕೆಲಸ ಶುರು ಆಗೋದೇ ಎಲ್ಲ ಹೆಣ್ಮಕ್ಳದ್ದು ಅಡುಗೆ ಮನೆಯಿಂದ. ನಂದು ಅಷ್ಟೇ. ಅಡುಗೆ ಮನೆಗೆ ಬಂದೆ. ಪಾತ್ರೆಗಳೇನೋ ನೈಟು ಉಜ್ಜಿರಲಿಲ್ಲ. ಯಾವಾಗಲೂ ಉಜ್ಜಿಡ್ತೀನಿ. ಯಾವಾಗಲಾದ್ರೂ ಒಂದೊಂದು ದಿವಸ ಮೈ ಹುಷಾರಿಲ್ಲ ಅಂದರೆ ಉಜ್ಜಿಡಲ್ಲ. ಮೈ ಹುಷಾರು ಬೇರೆ ಇರಲಿಲ್ಲ, ನಮ್ಮ ಮಗಳು ಅಳ್ತಾ ಇದ್ದಿದ್ದರಿಂದ ನೈಟೇನು ಪಾತ್ರೆಗಳೇನು ಉಜ್ಜಿರಲಿಲ್ಲ. ಆದರೆ ಮಾರ್ನಿಂಗ್ ಉಜ್ಕೊಂಡಿದ್ರೆ ನನ್ನ ಮಗನ ಸ್ಕೂಲ್ ಟೈಮ್ ಆಗುತ್ತೆ ಅಂತೇಳಿ ಉಜ್ಜೋ ಪಾತ್ರೆಗಳನ್ನೆಲ್ಲ ಎತ್ತಿ ಅಟ್ಟೆಲ್ಲ ಹಾಕ್ಬಿಟ್ಟು, ಮತ್ತು ಗ್ಯಾಸ್ ಸ್ಟವ್ವು ಅದ್ರ ಪಕ್ಕ ಬಿಂದಿಗೆಗಳ ಪಕ್ಕ ಎಲ್ಲ ಕೌಂಟರ್ ಟಾಪೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಮೊದಲು. ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊತೀನಿ. ಮತ್ತು ಒಲೆ ಎಲ್ಲ ಕ್ಲೀನ್ ಮಾಡೋದಿತ್ತು, ಅದೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಆದಮೇಲೆ ನಾನು ಅಡುಗೆ ಮಾಡೋದು. ಇಲ್ಲಾಂದರೆ ಒಂಥರ ಗಲೀಜಾಗಿದ್ದರೆ ಅಡುಗೆ ಮಾಡೋಕ್ಕೆ ಇಷ್ಟ ಆಗಲ್ಲ. ಅದರಿಂದ ಅಕಸ್ಮಾತ್ ನೈಟ್ ಏನಾದರೂ ಪಾತ್ರೆ ಗುಜ್ಜಿ ಅಡುಗೆ ಮನೆ ಕ್ಲೀನ್ ಮಾಡಿದ್ರೇನು ಗ್ಯಾಸ್ ಸ್ಟವ್ ಒಂದ್ಸಲ ನೀರು ಚಿಮ್ಕಿ ಉಜ್ಕೊಳ್ತೀನಿ. ಯಾಕಂದರೆ ಏನಾದರೂ ಓಡಾಡಿರ್ತವೆ, ಜಿರಳೆಗಳು ಇಲ್ಲ ಇರುವೆಗಳು ಆದರೂ ಓಡಾಡಿರ್ತವೆ ಅಂದ್ಬಿಟ್ಟು ಅಷ್ಟೇ. ಮತ್ತು ಎಣ್ಣೆ ಇತ್ತು, ಆ ಎಣ್ಣೆನ ನಾನು ಇದರಲ್ಲಿ ಸೋಸ್ಕೊತಾ ಇದ್ದೀನಿ. ಇದು ನಾನು ಮೀಶೋದಲ್ಲಿ ತೊಗೊಂಡಿದ್ದು 2 ಬಾಟ್ಲೂ. ತುಂಬ ಚೆನ್ನಾಗಿದೆ, ತುಂಬ ಯೂಸ್ ಆಗುತ್ತೆ. ನಾನು ಇದನ್ನ ಪ್ರಮೋಟ್ ಮಾಡ್ತಾ ಇರೋದಲ್ಲ, ಸುಮ್ಮನೆ ಹೇಳ್ತಾ ಇರೋದು. ಆದರೆ ಇದು ಗಾಜದ್ದು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ನಾನು ಪ್ಲ್ಯಾಸ್ಟಿಕ್ದಂತ ತೊಗೊಂಡಿದ್ದು, ಗಾಜದಂತ ಗೊತ್ತಿದ್ರೆ ನಾನು ತೊಗೊಳ್ತಾ ಇರಲಿಲ್ಲ. ಅಷ್ಟು ಡೀಟೇಲಾಗಿ ನಾನು ನೋಡ್ಕೊಂಡಿಲ್ಲ, ಅದರಿಂದ ತೊಗೊಂಡೆ. ನಾವು ಅಡುಗೆ ಮನೆ ನೈಟೇ ಕ್ಲೀನ್ ಮಾಡಿ ಇಟ್ಕೊಬಿಟ್ರೆ ಮಾರ್ನಿಂಗು ತಲೆನೋವೇ ಇರಲ್ಲ, ಬೇಗ ಅಡುಗೆನೂ ಮಾಡ್ಕೊಬೋದು. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಹೇಳೋಕ್ಕಾಗಲ್ಲ, ಯಾವಾಗಲೂ ಒಂದೇ ಥರ ಇರಲ್ಲ ಟೈಮು. ಅದರಿಂದ ಒಂದೊಂದು ದಿವಸ ಈ ರೀತಿ ಆಗೋಗುತ್ತೆ. ಆಮೇಲೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ನಾವು ಅಡುಗೆ ಮಾಡೋ ಯಾವ ಜಾಗನಾದರೂ ಆಗಲಿ ಕ್ಲೀನಾಗಿದ್ರೇ ಚೆಂದ. ಈ ಒಲೆಯಲ್ಲೂ ನಾವು ಅಡುಗೆ ಮಾಡೋದ್ರಿಂದ ನಿನ್ನೆ ಮಂಗಳವಾರ
ಮಂಗಳವಾರ ಬೂದಿಯನ್ನು ಎತ್ತೋದಿಲ್ಲ ನಮ್ಮ ಮನೆಯಲ್ಲಿ. ಅದ್ರ ಚಿಕ್ಕ ಒಲೆ ಆಗಿರೋದ್ರಿಂದ ಒಂದಿನಕ್ಕೆ ಬೂದಿ ತುಂಬ್ಕೊಬಿಡುತ್ತೆ. ಅದು ಸೈಡಿಗೆ ಮಡಗ್ಬಿಟ್ಟು ನಾವು ಅಡುಗೆ ಮಾಡ್ಕೊಂಡ್ವಿ. ಅದರಿಂದ ಇವತ್ತು ಬುಧವಾರ ಅಲ್ವಾ, ಬುಧವಾರ ಎತ್ತುತ್ತಾ ಇದ್ದೀವಿ. ಅಮಾವಾಸ್ಯೆ ಪೌರ್ಣಮಿ ಆ ದಿನ ಎಲ್ಲ ಬೂದಿ ಎತ್ತೋದಿಲ್ಲ ಅದರಿಂದ. ಮತ್ತು ಅಡುಗೆ ಮನೆ ಮಾತ್ರ ಕಸ ಕ್ಲೀನಾಗಿ ಗುಡಿಸ್ಬಿಟ್ಟು ಆಮೇಲೆ ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊತೀನಿ. ಇನ್ನೊಂದು ಸೈಡು ನಮ್ಮ ತಂಗಿ ನಮ್ಮ ಅತ್ತೆಗೆ ಟೀಗೆ ಇಟ್ಟಿದ್ರು, ಟೀ ಕೊಡ್ತಾಯಿದ್ರು. ನಾವಿಬ್ಬರು ಯಾವಾಗಲೂ ಅಷ್ಟೇ, ಅವಳೊಂದು ಕೆಲಸ ನಾನೊಂದು ಕೆಲಸ ಮಾಡ್ಕೊತೀವಿ. ಅದರಿಂದ ಈಸಿ ಆಗುತ್ತೆ. ನೈಟ್ ಟೈಮ್ ಪಾತ್ರೆ ಮುಚ್ಚಿಲ್ಲ ಅಂದ್ರೂ ಈಸಿ ಆಗುತ್ತೆ. ಆದರೆ ಮಕ್ಕಳು ಬೆಳಿಗ್ಗೆ ನಮ್ಮ ಜೊತೆನೇ ಎದ್ದುಬಿಟ್ರೆ ಸ್ವಲ್ಪ ಕಷ್ಟ ಅಷ್ಟೇ. ನಾನಿವತ್ತು ತೊಗರಿಬೇಳೆ ಮತ್ತು ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಮೊದಲು ತೊಗರಿಬೇಳೆ ನೀಟಾಗಿ ತೊಳ್ಕೊಂಡು ಸ್ವಲ್ಪ ಅರಿಶಿನ ಹಾಕಿ 1-2 ವಿಸಿಲ್ ಕೂಗಿಸ್ಕೊತೀನಿ. ಆಮೇಲೆ ನಾನು ಸಾಂಬಾರಿಗೆ ಬೇಕಾಗಿರೋದನ್ನೆಲ್ಲ ಕೊಯ್ದಿಟ್ಕೊಳ್ತೀನಿ. ಅದಕ್ಕಿಂತ ಫಸ್ಟು ಮುದ್ದೆ ಮಾಡ್ಕೊಳ್ಳೋಕ್ಕೆ ಹೆಸರಿಟ್ಬಿಡೋಣ ಅಂದ್ಬಿಟ್ಟು ಹೆಸರಿಡ್ತಾ ಇದ್ದೀನಿ. ನಾನು ಮುದ್ದೆನ ಯಾವಾಗಲೂ ಒಲೆ ಮೇಲೇ ಮಾಡ್ಕೊತೀನಿ. ಅದಕ್ಕೆ ಈ ಪಾತ್ರೆನ ತೊಗೊಂಡಿರೋದು, ರಾಗಿ ಪಾತ್ರೆನ. ಇದರಲ್ಲಿ ತಿಂದರೆ ಒಳ್ಳೆಯದು. ಆಮೇಲೆ ಮಂದಗನೂ ಇರುತ್ತಲ್ಲ, ಒಲೆ ಮೇಲೆ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಹಿಟ್ಟನ್ನ ಹೆಸರಿಕ್ಬಿಟ್ಟು ಮತ್ತೆ ಅಡುಗೆ ಮಾಡೋಕ್ಕೆಲ್ಲ ನಾನು ನಮ್ಮ ತಂಗಿ ಸೇರಿ ಎಲ್ಲ ಸರಿ ಮಾಡಿ ಇಟ್ಕೊತಾ ಇದ್ದೀವಿ. ಈರುಳ್ಳಿ, ಬೆಳ್ಳುಳ್ಳಿ, ನುಗ್ಗೆಕಾಯಿನ ಕೆಳಗಡೆನೇ ಹಾಕ್ಕೊಂಡಿದ್ದೀವಿ. ಯಾಕಂದರೆ ಮತ್ತೆ ತೊಳೆದೇ ತಾನೇ ಎತ್ಕೊಳ್ತೀವಿ ಅಂಥೇಳಿ. ಇದೆಲ್ಲ ಕೊಯ್ದಿಟ್ಕೊಂಡು ಸಾಂಬಾರಿಗೆ ಮತ್ತು ನಾನಿದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟ್ರೊಳಗಡೆ ಇಲ್ಲಿ ಬೇಳೆನೂ ಬೆಂದಿರುತ್ತೆ. ಮತ್ತು ಈಗ ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದೇನಿದ್ದು ತರಕಾರಿನೇ ಬೇಯಿಸ್ಕೊಂಡಿಲ್ಲ, ಒಗ್ಗರಣೆಗೆ ಹಾಕ್ಕೊಳ್ತಾಳ ಅಂತ ಅನ್ಕೋಬೋದು. ನಾನು ಒಂದೇ ಸಲ ಎಲ್ಲ ಫ್ರೈ ಮಾಡಿಕೊಂಡು ಹಾಕ್ಕೊತೀನಿ. ಈ ರೀತಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಮದುವೆ ಮನೆಗಳಲ್ಲೆಲ್ಲ ಈ ರೀತಿಯೇ ಮಾಡೋದು. ನಮ್ಮ ಮನೆ ಹತ್ರ ಒಂದು ಸಲ ಮಾಡಿದ್ರು, ಅದನ್ನ ನೋಡಿ ನಾನು ಈ ರೀತಿಯೇ ಮಾಡ್ತೀನಿ ಅಷ್ಟೇ. ಮೊದಲು ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೋಬೇಕು. ಆದರೆ ನಾನು ಜಜ್ಜಿ ಹಾಕ್ಕೊಂಡಿಲ್ಲ, ಹಂಗೆ ಹಾಕ್ಕೊಬಿಟ್ಟಿದ್ದೀನಿ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಬೇಕು ಮೊದಲು. ಕರಿಬೇವಿನ ಸೊಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಟೊಮೆಟೊ ನಾನೊಂದು 5ರಿಂದ 6 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಮತ್ತು ಟೊಮೆಟೊ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಅದು ಬೇಗ ನನಗೆ ನಿಜ ಹೇಳ್ಬೇಕಂದ್ರೆ ಮೊದಲು ಅಡುಗೆ ಮಾಡೋದೆಲ್ಲ ಬರ್ತಾ ಇರಲಿಲ್ಲ. ಆಮೇಲೆ ಮದುವೆ ಆದಮೇಲೆ ಕಲ್ತ್ಕೊಂಡಿದ್ದು. ಮದುವೆ ಆಗೋಕ್ಕೆ ಮುಂಚೆ ನಮ್ಮ ತಾಯಿ ತೀರೋದ್ಮೇಲೆ ಸ್ವಲ್ಪ ಕಲ್ತ್ಕೊಂಡಿದ್ದೆ. ಅವ್ರು ಹೇಳ್ಕೊಡ್ತಾಯಿದ್ರು, ನಮ್ಮ ಅಜ್ಜಿ ಹೇಳ್ಕೊಡ್ತಾಯಿದ್ರು. ಕೆಲವೊಂದು ನಾನೇ ಟ್ರೈ ಮಾಡ್ತಾಯಿದ್ದೆ. ಆಮೇಲೆ ಮದುವೆ ಆದಮೇಲೆ ಇಲ್ಲಿ ಬಂದು ಕಲ್ತ್ಕೊಂಡಿದ್ದು. ಎಲ್ಲರೂ ಅಷ್ಟೇ ಒಂದೇ ಸಲ ಕಲ್ತ್ಕೊಳ್ಳಲ್ಲ ಅಲ್ವಾ, ನಿಧಾನವಾಗಿ ಕಲ್ತ್ಕೋಬೇಕು. ಈಗ ನಾನು ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಬೇಳೆ ಹಾಕ್ಕೊಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದಾದಮೇಲೆ ಬೇಳೆ ಹಾಕ್ಕೊಂಡು ಬೇಕಾದಷ್ಟು ನೀರು ಹಾಕ್ಕೊಂಡ್ರೆ ಆಗೋಯ್ತು. ಆಮೇಲೆ ಮುದ್ದೆ ಮಾಡಿಬಿಟ್ಟು ನನ್ನ ಮಗನ ರೆಡಿ ಮಾಡಿ ತಿನ್ನಿಸ್ಬಿಟ್ಟು ಅವ್ರನ್ನ ಸ್ಕೂಲ್ ಕಳಿಸ್ದೆ. ಇಷ್ಟೇ ನಾನು ಅವತ್ತು ವೀಡಿಯೋ ಮಾಡ್ಕೊಂಡಿದ್ದು. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.